ನಮಸ್ತೆ ಗುರುಜಿ. ಸರ್ 24 days ಆದ್ಮೇಲೆ ಒಂಥರ ರಿಲ್ಯಾಕ್ಸ್ ಆಗ್ತಾ ಇದೆ, ದೇಹದಲ್ಲೂ ಒಂಥರ ಹಗುರ ಆಗ್ತಾ ಇದೆ. ನಾನ್ ನೇತ್ರ ಪ್ರಕಾಶ್, ಬೆಂಗಳೂರು ಸರ್. 63 ವರ್ಷ, 63 years. ಗೀತಾ ಲಕ್ಷ್ಮಿ ಅವರು ನನ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು, ಜಾಯಿನ್ ಮಾಡಿಸಿದ್ರು ಗ್ರೂಪ್ಗೆ. ಈಗ ಒಂದು ಸ್ವಲ್ಪ ನನಗೆ ರಿಲ್ಯಾಕ್ಸ್ ಆಗ್ತಿದೆ. ಮನಸ್ಸು ಸ್ವಲ್ಪ ಕೋಲ್ಡ್ ಇತ್ತು, ಅದು ಸ್ವಲ್ಪ ಕ್ಲಿಯರ್ ಆಯ್ತು. ಮನ್ಸೆಲ್ಲ ಹಗುರ ಆಗ್ತಾ ಇದೆ, ದೇಹ ಎಲ್ಲ ಒಂದ್ ಸ್ವಲ್ಪ ಸ್ಟ್ರೈನ್ ಕಮ್ಮಿ ಆಗ್ತಾ ಇದೆ. ನಿದ್ರೆ ಕಡಿಮೆ ಮಾಡಿದ್ರು ಮುಂಚೆ ತುಂಬಾ ಸ್ಟ್ರೈನ್ ಆಗಿ ತಲೆ ಸುತ್ತ ಬರ್ತಾ ಇತ್ತು, ಇವಾಗ ಏನಿಲ್ಲ. ನಿದ್ದೆ ಕಡಿಮೆ ಮಾಡ್ತೀನಿ, ಆದ್ರೂ ಬೇಗ ಎಚ್ಚರ ಆಗ್ಬಿಡುತ್ತೆ. ಎದ್ದು ಎಲ್ಲಾ ಕೆಲ್ಸಗಳು ಮಾಡ್ಕೊಂಡು ಇದಾಗಿದ್ದೀನಿ. ನನ್ಗೆ ನೀವು ಸ್ಪಿರಿಚುಯಲಿ ಹೇಳ್ತಾ ಇರೋದು ತುಂಬಾ ಇಂಟ್ರೆಸ್ಟ್ ಆಗಿದೆ ಗುರುಜಿ. ಅದು ಕೆಲವೊಂದು ಕ್ಲಾರಿಟಿ ನನ್ಗೆ ಸಿಗ್ತಾ ಇಲ್ಲ. ಕನ್ನಡದಲ್ಲಿ ಒಂದ್ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡಿ ಬಂದ್ರೆ ನಂಗೆ ಖುಷಿ ಆಗುತ್ತೆ, ಇನ್ನ ಕ್ಲಾರಿಟಿ ಸಿಗುತ್ತೆ. ಕನ್ನಡದಲ್ಲಿ ಇದ್ರೆ ಕಳ್ಸಿ ಗುರುಜಿ. ತುಂಬಾ ಥ್ಯಾಂಕ್ಸ್ ಗುರುಜಿ. ನಮ್ ಕುಟುಂಬದ ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರ್ಲಿ ಗುರುಜಿ. ಥ್ಯಾಂಕ್ ಯು ಗುರುಜಿ. ಇನ್ನು ಇಲ್ಲ ಸರ್, ಅದು ಹಾಗೆ ಇದೆ, ಸ್ವಲ್ಪ ಇನ್ನ ಕ್ಲಿಯರ್ ಆಗಿಲ್ಲ. ಬಂಗ್ ಅಂತಾರಲ್ಲ, ಬ್ಲಾಕ್ ಎಣ್ಣೆ ಮೇಲೆ ಸ್ವಲ್ಪ ಕಡಿಮೆ ಆಗಿಲ್ಲ. ನಾನು ಹೋಗ್ಬೋದು ಅನ್ಕೊಂಡೆ, ಇನ್ನ ಹೋಗಿಲ್ಲ ಅದ್ ಸ್ವಲ್ಪ. ಬಟ್ ಸ್ಟ್ರೈನ್ ಕಡಿಮೆ ಆಯ್ತು, ಒಂಥರ ರಿಲ್ಯಾಕ್ಸ್ ಆಯ್ತು, ಸ್ವಲ್ಪ ಮನಸ್ಸು ಹಗುರ ಆಯ್ತು. ಇದು ಸ್ಪಿರಿಚುಯಲಿ ನೀವ್ ಹೇಳ್ತಾ ಇರೋದು ನಂಗೆ ತುಂಬಾ ಅದು ಉದಾನ ಅಪಾನ ಇವೆಲ್ಲ ನನ್ಗೆ ಏನು ಅಂತ ಗೊತ್ತಿರ್ಲಿಲ್ಲ. ಅದು ಎಕ್ಸ್ಪ್ಲೈನ್ ಮಾಡಿದಾಗ ನಂಗೆ ತುಂಬಾ ಖುಷಿ ಆಯ್ತು. ಇನ್ನು ಮುಂದಕ್ಕೆ ಹೋಗಿ ಇನ್ನೊಂದು ನೆಕ್ಸ್ಟ್ ಇದನ್ನ ಹೇಳಿದ್ರಿ, ಶಿವ ಇಂದ ಬರುತ್ತೆ ಇದೆಲ್ಲ ಸ್ಪಿರಿಚುಯಲಿ. ಅದು ಸ್ವಲ್ಪ ನಂಗೆ ಕ್ಲಾರಿಟಿ ಸಿಗ್ಲಿಲ್ಲ. ಅದು ಕನ್ನಡದಲ್ಲಿ ಹೇಳ್ಬಿಟ್ರೆ ನಿಮ್ಗೆ ಇನ್ನೂ ಅದು ಖುಷಿ ಆಗುತ್ತೆ ಗುರುಜಿ. ಚೆನ್ನಾಗಿದೆ ಒಂಥರ ಕೇಳೋದಕ್ಕೂ. ನಮ್ಗೆ ಲಲಿತಾ ಸಹಸ್ರನಾಮ, ದುರ್ಗಾ ಸಪ್ತಶತಿ ಅದು ಎಲ್ಲ ಕೇಳ್ತಾ ಇರ್ತೀವಿ ಡೈಲಿ. ಅದ್ರ ಜೊತೆಲಿ ಇದು ಬೇರೆ ತರ ಎಕ್ಸ್ಪೀರಿಯನ್ಸ್ ಆಯ್ತು ನನ್ಗೆ. ಪರಾಶಕ್ತಿ ಜೊತೆ ಶಿವ ಸಿಕ್ದಂಗ ಆಯ್ತು ನನ್ಗೆ. ಖುಷಿ ಆಗ್ತಿದೆ ಗುರುಜಿ. ಥ್ಯಾಂಕ್ ಯು ಗುರುಜಿ. ನಿಮ್ಮ ಪಾದಗಳಿಗೆ ಕೋಟಿ ಕೋಟಿ ನಮನಗಳು ಗುರುಜಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು.